ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೂಪಾ ಪಾಟೀಲ್. ಆ, ನಾನೀಗ ಮಾತಾಡೋದಕ್ಕೆ ಹೊರಟಿರ್ತಕ್ಕಂಥ ಟಾಪಿಕ್ ಬಂದುಬಿಟ್ಟು ಸ್ನೇಹ. ಎಸ್, ಫ್ರೆಂಡ್ಶಿಪ್. ರಿಯಲಿ ಇಟ್ ಈಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಒಂದು ವಿವರಿಸಲಾಗದೇ ಇರತಕ್ಕಂಥ ಒಂದು ಅದ್ಭುತವಾದಂಥ ಅನುಬಂಧ ಸ್ನೇಹ. ಎಸ್ ಫ್ರೆಂಡ್ಸ್, ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಪ್ರೀತಿ, ದಾಂಪತ್ಯ ಇದರಲ್ಲಿ ಸ್ವಲ್ಪ ಏನೋ ಒಂಚೂರು ಸ್ವಾರ್ಥ, ಐ ಮೀನ್ ಎಕ್ಸ್ಪೆಕ್ಟೇಷನ್ಸ್, ಒಬ್ಬರಿಂದ ಇನ್ನೊಬ್ರಿಗೆ ಏನಾದರೂ ನಿರೀಕ್ಷೆ ಅವು ಇಟ್ಕೊಂಡಿರ್ತೀವಿ. ಆದರೆ ಈ ಫ್ರೆಂಡ್ಶಿಪ್ಪಲ್ಲಿ, ಸ್ನೇಹದಲ್ಲಿ ಯಾವುದೇ ರೀತಿ ಒಂದು ಸ್ವಾರ್ಥ, ಎಕ್ಸ್ಪೆಕ್ಟೇಷನ್ ಏನೂ ಇರಲ್ಲ. ಎ ಫ್ರೆಂಡ್ ಇನ್ ನೀಡ್ ಈಸ್ ಎ ಫ್ರೆಂಡ್ ಇನ್ ನೀಡ್ ಅಂತ ಒಂದು ಇದು ಇದೆ, ಸ್ಲೋಗನ್. ನಿಜ, ಫ್ರೆಂಡ್ಶಿಪ್ ಪ್ರಪಂಚದಲ್ಲಿ ರಿಲೇಟಿವ್ಸ್ ಇರದೇ ಇರೋರು ಅನಾಥರಲ್ಲ. ನಿಜವಾದ ಅನಾಥರು ಯಾರಂದರೆ, ಯಾರಿಗೆ ಸ್ನೇಹಿತರಿರಲ್ವೋ ಅವರು ನಿಜವಾದ ಅನಾಥರು ಅಂತ ಹೇಳ್ತಾರೆ. ಅದು ಒಂದು ಅದ್ಭುತವಾದಂತಹ ಒಂದು ಎಕ್ಸ್ಪೀರಿಯನ್ಸ್ ಸ್ನೇಹ ಅನ್ನೋದು. ಎಂಥ ಕಷ್ಟದಲ್ಲೂ ನೋವಿನಲ್ಲೂ ಗಟ್ಟಿಯಾಗಿ ನಮ್ಮನ್ನು ಕೈ ಹಿಡಿದುಕೊಂಡು, ಯಾವುದೇ ರೀತಿ ನಮ್ಮನ್ನು ಅಂದರೆ ನಮ್ಮ ಕಷ್ಟಗಳಿಗೆ ನಮಗೆ ಸ್ಪಂದಿಸಿ ನಮ್ಮನ್ನು ಆ ನೋವಿನಿಂದ ಹೊರತರೋದಕ್ಕೆ ಪ್ರಯತ್ನ ಪಡ್ತಾರಲ್ಲ, ಅವರು ನಿಜವಾದ ಗೆಳೆಯರು ಫ್ರೆಂಡ್ಸ್. ಅವರನ್ನು ಯಾವ ಕಾರಣಕ್ಕೂ ನೀವು ಮಿಸ್ ಮಾಡ್ಕೋಬೇಡಿ, ಕಳ್ಕೊಬೇಡಿ. ಇನ್ನೊಂದು ವಿಷಯ ಹೇಳ್ತೇನೆ. ಫ್ರೆಂಡ್ಶಿಪ್ನಲ್ಲಿ ಚೀಟಿಂಗ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಮೋಸ, ದ್ರೋಹ ಮಾಡಬೇಡಿ. ಆ ನಂಬಿಕೆಯನ್ನು ಕಳ್ಕೊಬೇಡಿ. ನಂಬಿಕೆನ ಕೊನೆವರೆಗೂ ಉಳಿಸ್ಕೊಳ್ಳಿ. ಫ್ರೆಂಡ್ಶಿಪ್ ಹೆಸರಲ್ಲಿ ಯಾರಿಗಾದರೂ ನೀವು ಮೋಸ ಮಾಡಿದರೆ ಆ ಇಡೀ ಸ್ನೇಹಿತರ ಒಂದು ಕುಲಕ್ಕೆ ಒಂದು ಅವಮಾನ ಮಾಡಿದ ಹಾಗೆ. ಒಬ್ಬರು ಮೋಸ ಮಾಡಿದ್ರಿಂದ ಇಡೀ ಫ್ರೆಂಡ್ಶಿಪ್ ಅನ್ನೋದಕ್ಕೆ ಒಂದು ಕೆಟ್ಟ ಹೆಸರು ಬಂದುಬಿಡುತ್ತೆ. ಸೊ ಪ್ಲೀಸ್ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಚೀಟಿಂಗ್ ಬೇಡ. ಅದರಲ್ಲಿ ಫ್ರೆಂಡ್ಶಿಪ್ನಲ್ಲಿ ಅನುಮಾನ ಇರಬಾರ್ದು. ಐ ಮೀನ್, ಈಗ ಮೇಲ್ ಫೀಮೇಲ್ ಅಂತ ಏನಿಲ್ಲ. ಬಾಯ್ ಗರ್ಲ್ ಫ್ರೆಂಡ್ಶಿಪ್ ಇರ್ಬೋದು, ಹಾಗೆ ಮೇಲ್ ಫೀಮೇಲ್ ಫ್ರೆಂಡ್ಶಿಪ್ ಕೂಡ ಇರ್ಬೋದು, ತಪ್ಪೇನಿಲ್ಲ. ಆದರೆ ಅದರಲ್ಲಿ ಒಂದು ಹೆಂಗಿರ್ಬೇಕಂದ್ರೆ, ಒಳ್ಳೆಯ ಒಂದು ಬಾಂಡಿಂಗ್ ಇರಬೇಕು. ಯಾವುದೇ ಕಾರಣಕ್ಕೂ ಅಲ್ಲಿ ನೈತಿಕ ಎಲ್ಲೇನ ಮೀರಬಾರ್ದು. ಒಂದು ಡಿಸ್ಟೆನ್ಸ್ ಇರಬೇಕು. ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಒಳ್ಳೆ ಬಾಂಡಿಂಗ್ ಇದ್ದಾಗ ಆ ಫ್ರೆಂಡ್ಶಿಪ್ ಕೂಡ ಒಂದು ಒಳ್ಳೆ ರೀತಿ ಸ್ಪಂದನೆ ಇದ್ದಾಗ ಅದು ಕೂಡ ಒಂದು ಅದ್ಭುತವಾದಂಥ ಒಂದು ಅನುಭವನೇ. ಆದರೆ ಅವರನ್ನು ಅರ್ಥ ಮಾಡಿಕೊಳ್ಳಿರ್ತಕ್ಕಂಥ ಒಂದು ಒಳ್ಳೆ ಪಾರ್ಟ್ನರ್ಸ್ ಅವರಿಗೆ ಸಿಗಬೇಕು. ಆ್ಯಕ್ಚುಲಿ ಫ್ರೆಂಡ್ಶಿಪ್ಪನ್ನು ಅನುಮಾನ ಪಟ್ಟರೆ, ಅವಮಾನಿಸಿದರೆ ಅದು ಉಳಿಯೋದಿಲ್ಲ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ಅದಕ್ಕೆ ಹೇಳ್ತಾ ಇದ್ದೀನಿ, ಫ್ರೆಂಡ್ಶಿಪ್ಪನ್ನು ಅನುಮಾನ ಮಾಡಬೇಡಿ, ಅವಮಾನ ಮಾಡಬೇಡಿ. ಓಕೆ, ಬಾಯ್.